ನಮಸ್ಕಾರ ವೀಕ್ಷಕರೇ, ನವಗ್ರಹ ಪರಿಹಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ಬನ್ನಿ, ಇಂದಿನ ವಿಷಯ ಜ್ಯೋತಿಷ್ಯ ಶಾಸ್ತ್ರನ ಅಥವಾ ವಿಜ್ಞಾನನ. ಜ್ಯೋತಿಷ್ಯ ಶಾಸ್ತ್ರ ವರ್ಸಸ್ ವಿಜ್ಞಾನ. ನಂಬುವವರಿಗೂ ನಂಬದೇ ಇರುವವರಿಗೂ ಉತ್ತರ ಕೊಡುವಂತ ಒಂದು ಸಣ್ಣ ಪ್ರಯತ್ನ. ವಿಜ್ಞಾನ ಬೆಳೆದ ಮೇಲೆ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾ ಬೇಡವಾ? ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬಬೇಕಾ? ಒಂದೇ ಕುಟುಂಬದಲ್ಲಿ ಹುಟ್ಟಿದ ಇಬ್ಬರು ಮಕ್ಕಳ ಜೀವನ ಒಂದೇ ರೀತಿ ಇರುತ್ತದೆ, ಒಂದೇ ಏಕೆ ಆಗುವುದಿಲ್ಲ? ಒಬ್ಬ IAS ಆಫೀಸರ್ ಆಗುತ್ತಾನೆ, ಒಬ್ಬ ಸಾಮಾನ್ಯ ಉದ್ಯೋಗವನ್ನು ಮಾಡುತ್ತಾನೆ. ಇದಕ್ಕೆ ಮೂಲ ಕಾರಣ, ಒಬ್ಬರ ಮದುವೆ ಜೀವನ ಸುಖವಾಗಿರುತ್ತದೆ, ಮತ್ತೊಬ್ಬರ ಮದುವೆ ಜೀವನ ಮುರಿದು ಹೋಗಿರುತ್ತದೆ. ಇದಕ್ಕೆಲ್ಲ ಮೂಲ ಕಾರಣ ಅವರ ಹಿಂದಿನ ಪರಿಶ್ರಮವೇ, ಕರ್ಮವೇ ಅಥವಾ ಗ್ರಹಗಳ ಸ್ಥಿತಿಗತಿಗಳ ಪ್ರಭಾವವೇ ಎಂಬುದನ್ನು ನೋಡೋಣ. ಇಂದು ನಾನು ಜ್ಯೋತಿಷ್ಯದ ಪರವಾಗಿ ಮಾತನಾಡುತ್ತೇನೆ, ಆದರೆ ನನ್ನ ಎದುರೇ ವಿಜ್ಞಾನದ ಪರವಾಗಿ ಕೆಲವೊಂದು ಪ್ರಶ್ನೆಗಳು ಮೂಡುತ್ತವೆ. ಯಾಕಂದ್ರೆ ನಾವು ಒಂದು ಎಜುಕೇಟೆಡ್ ಆಗಿ ಶಾಸ್ತ್ರನ ನಂಬದೇ ಇರೋರು ಮತ್ತೆ ಯಾವ ರೀತಿ ಯಾಕೆ ನಂಬ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಸಂಕ್ಷಿಪ್ತವಾಗಿ ಉತ್ತರ ಕೊಡುವಂಥ ಪ್ರಯತ್ನ. ಹಾಗಾದ್ರೆ ಇಂಜಿನಿಯರ್ ಮಕ್ಳು ಯಾಕೆ ಇಂಜಿನಿಯರೇ ಆಗೋದಿಲ್ಲ? ಡಾಕ್ಟರ್ ಮಕ್ಳು ಯಾಕೆ ಡಾಕ್ಟ್ರೇ ಆಗೋದಿಲ್ಲ? ಆದರೆ ಜ್ಯೋತಿಷಿಗಳ ಮಕ್ಳು ಯಾಕೆ ಒಳ್ಳೆ ಸಂಸ್ಕಾರ ಆಚಾರ ವಿಚಾರಗಳನ್ನೇ ಕಲಿಯೋದಿಲ್ಲ? ಒಬ್ಬ ಶಿಕ್ಷಕನ ಮಗನು ಯಾಕೆ ವಿದ್ಯಾವಂತರಾಗೋದಿಲ್ಲ? ಒಬ್ಬ ಪೊಲೀಸ್ ಅಧಿಕಾರಿಯ ಮಗ ಯಾಕೆ ಅಪರಾಧಿ ಆಗಿರ್ತಾನೆ? ಒಬ್ಬ ಸಾಮಾನ್ಯ ವ್ಯಕ್ತಿ ಯಾಕೆ ರಾಜಕೀಯ ಕ್ಷೇತ್ರದಲ್ಲಿ ಮನ್ನಣೆ ಪಡೀತಾನೆ? ಒಬ್ಬ ರಾಜಕಾರಣಿ ಅವರ ಪರಿಸರ, ಸನ್ನಿವೇಶ, ಅವ್ರ ಜೀನ್ಸ್, ಅವ್ರ ಬ್ರೈನು, ಎಲ್ಲಾ ರೀತಿ ಅವ್ರ ಕೇಪಬಿಲಿಟಿ ಇದ್ರೂ ಸಹ ಆಯಾ ಕ್ಷೇತ್ರಗಳಲ್ಲಿ ಅವ್ರಿಗೆ ಆ ಆಸಕ್ತಿ ಇರೋದಿಲ್ಲ. ಹೇಗೆ ನೋಡಿ, ನಾವು ಓದಿರೋದೇ ಬೇರೆ, ಮಾಡ್ತಕ್ಕಂಥ ಜಾಬೇ ಬೇರೆ, ಮತ್ತೆ ಪ್ರಯತ್ನಗಳು ವಿಫಲಗಳು ಯಾಕೆ ಆಗ್ತಾ ಇರುತ್ತೆ? ಮತ್ತೆ ಯಾಕೆ ಅವರವರ ಪ್ರಯತ್ನಗಳಿಗೆ ತಕ್ಕಂತೆ, ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಅವರಿಗೆ ಆ ಒಂದು ಯೋಗ ಸಿಗೋದಿಲ್ಲ? ಇವೆಲ್ಲ ಪ್ರಶ್ನೆಗಳಾಗಿ ಉಳಿತಾ ಹೋಗ್ತಿದೆ. ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ ವೀಕ್ಷಕರೇ. ನೋಡಿ, ಹುಟ್ಟು ಮತ್ತೆ ಸಾವು. ವಿಜ್ಞಾನ ಎಷ್ಟೇ ಮುಂದುವರೆದರೂ ಸಹ ಪ್ರತಿಯೊಬ್ಬ ವ್ಯಕ್ತಿಯ ಹುಟ್ಟುವ ಕ್ಷಣವನ್ನ ಅಥವಾ ಸಾವಿನ ನಿಖರವಾದ ದಿನಾಂಕವನ್ನ ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವೇ ಇಲ್ಲ. ಆದ್ರೆ ಇದರ ಅರ್ಥ ವಿಜ್ಞಾನಕ್ಕೆ ಗೊತ್ತಿಲ್ಲದಿರ್ತಕ್ಕಂಥ ವಿಷಯವನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉತ್ತರ ಇದೆ ಅಂತ ಅರ್ಥವಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೇ ವಿಜ್ಞಾನ ಜ್ಯೋತಿಷ್ಯ ಬೆಳೆದ್ರೂ ಸಹ ಅವರ ಹುಟ್ಟು ಮತ್ತು ಸಾವಿನ ದಿನಗಳನ್ನ ನಿಖರವಾಗಿ ಸಂಪೂರ್ಣವಾಗಿ ವಿವರಣೆ ಮಾಡೋದಕ್ಕಾಗಲೇ ಇಲ್ಲ. ಕಾರಣ, ಅವರವರ ಕರ್ಮಫಲ, ಕರ್ಮ ಸಿದ್ಧಾಂತಗಳ ಮೇಲೆ ಅವರ ಹುಟ್ಟು ಮತ್ತು ಸಾವುಗಳನ್ನು ನಿರ್ಧಾರ ಆಗಿರುತ್ತೆ ಅಂತೇಳಿ ಆ ಭಗವಂತನಿಂದ ನಿರ್ಧಾರ ಆಗಿರುತ್ತೆ. ನಾವು ಈ ಭೂಮಿಯ ಮೇಲೆ ನಾಟಕವಾಡುವ ಪಾತ್ರಧಾರಿಗಳಷ್ಟೇ. ಅವರು ಆಡಿಸಿದಂತೆ ಆಡ್ಲೇಬೇಕು. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಕರ್ಮ ಶುದ್ಧವಾಗಿರ್ಬೇಕು, ನಾವು ಮಾಡ್ತಕ್ಕಂಥ ಕರ್ಮ ನಮಗೆ ಫಲ ಸಿಗುತ್ತೆ ಅಂತೇಳಿ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರ ಸಮುದ್ರದಷ್ಟಿದೆ. ಆದರೆ ನಾವು ಜ್ಯೋತಿಷ್ಯದಲ್ಲಿ ಒಂದು ಬೊಕ್ಸೆ ನೀರು ಮಾತ್ರ ಕುಡಿದಿದ್ದೇವೆ. ಸಾಯುವವರೆಗೂ ಒಂದು ವಿದ್ಯೆಯನ್ನ ಕಲಿತಕ್ಕಂಥ ತುಂಬಾ ಇದೆ. ನಾವು ಆ ಭಗವಂತನ ಮುಂದೆ ಯಾವ ವಿಜ್ಞಾನಿ, ಯಾವ ಜ್ಯೋತಿಷ್ಯವು ಸಹ ಯಾವುದೇ ನಿಪುಣನಲ್ಲ, ಯಾವುದೇ ಪರಿಣಿತರಲ್ಲ. ಬಿಟ್ಟು ಯಾರು ಸಹ ಅನ್ಯತೆ ಭಾವಿಸಬೇಡಿ. ಜ್ಯೋತಿಷ್ಯ ಮತ್ತು ವಿಜ್ಞಾನ ನನ್ನ ದೃಷ್ಟಿಯಲ್ಲಿ ಒಟ್ಟಾರೆಯಾಗಿ ಜ್ಯೋತಿಷ್ಯ ಮತ್ತು ವಿಜ್ಞಾನದ ಎರಡರ ಉದ್ದೇಶವು ಜ್ಞಾನವನ್ನು ಹುಡುಕುವುದು, ಆ ಜ್ಞಾನವನ್ನು ಪಡೆಯುವ ವಿಧಾನ ವಿಭಿನ್ನವಾಗಿರುತ್ತದಷ್ಟೇ. ಜ್ಯೋತಿಷ್ಯ ಮತ್ತು ವಿಜ್ಞಾನ ಒಂದೇ ನಾಣ್ಯದ ಎರಡು ಮುಖಗಳು. ಜ್ಞಾನವನ್ನು ಹಂಚ್ಕೊಳ್ತಕ್ಕಂಥದ್ದಷ್ಟೇ. ಅಂದಿನ ಜ್ಯೋತಿರ್ವಿಜ್ಞಾನವೇ ಇಂದಿನ ವಿಜ್ಞಾನ. ಇದು ನನ್ನ ಅನುಭವ ಬಂದಿರತಕ್ಕಂಥದ್ದು. ವೀಕ್ಷಕರ, ಒಟ್ಟಾರೆಯಾಗಿ ಒಂದು ಕೊನೆ ಮಾತಾಡೋಕೆ ಇಷ್ಟಪಡ್ತೀನಿ. ಜ್ಯೋತಿಷ್ಯವನ್ನು ಪ್ರಶ್ನಿಸುವುದು ನಿಮ್ಮ ಹಕ್ಕು, ಆದರೆ ಭಯ ಹುಟ್ಟಿಸಿ ನಂಬಿಸುವುದು ಜ್ಯೋತಿಷ್ಯವೂ ಅಲ್ಲ, ವಿಜ್ಞಾನವೂ ಸಹ ಅಲ್ಲ. ವಿಜ್ಞಾನವನ್ನು ಗೌರವಿಸೋಣ, ಜ್ಯೋತಿಷ್ಯವನ್ನು ಗೌರವಿಸೋಣ, ಆದರೆ ಪ್ರಶ್ನಿಸುವ ಮನಸ್ಸನ್ನು ಬೆಳೆಸೋಣ. ನಾನು ನನ್ನ ಅಭಿಪ್ರಾಯವನ್ನು ಹೇಳಿದ್ದೇನೆ, ಆದರೆ ನಿಮ್ಮ ಅಭಿಪ್ರಾಯ ಮತ್ತೆ ನಿಮ್ಮ ತೀರ್ಪು ಕಾಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.